ಅಯ್ಯೋ ಏ ಅದೇನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಫೋನ್ ಯೂಸ್ ಮಾಡ್ತಾ ಇರ್ತೀಯ, ಬರ್ಬೇಕಾದ್ರೂ ಫೋನ್ ಯೂಸ್ ಮಾಡ್ತಾ ಇರ್ತೀಯ. ಫೋನ್ ಒಂದ್ ಸ್ವಲ್ಪ ರೆಸ್ಟಾರ ಕೊಡ್ಲೆ. ಅಯ್ಯೋ ಅಪ್ಪ 5 ನಿಮಿಷ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಬಂದ್ ಕೂತ್ಕೊಂಡಿದೀನಿ, ಅದಕ್ಕೂ ಕಣ್ಣಾಗ್ತಿದ್ದಿಲ್ಲ. ಅವಳು 5 ನಿಮಿಷ ಫೋನ್ ನೋಡಕ್ ಬಿಡಲ್ವಲ್ಲ, ಬಂದ ತಕ್ಷಣ ಬೈತಾನೆ ಇರೋದೇ ಅಲ್ವಾ ನಿನ್ಗೆ. ಹೋಗ್ ಸುಮ್ನೆ. ಸರಿ, ಅಡಿಗೆ ಏನ್ ಮಾಡಿದೆ? ಏನೋ ಇರ್ಬೇಕು ಹಾಕೊಂತಿಲ್ಲ. ಏನೇ ಇರ್ಬೇಕು? ಹೋಗ್ ಹಾಕೊಡಲಿ. ಎದ್ದಿ ಕೆಲಸದಿಂದ ಇವಾಗ ಬಂದೀನಿ. ನೀನು ಊಟ ಹಾಕೊಡೋಕು ಕಷ್ಟ ಅಲ್ಲೇ ನಿನ್ಗೆ. ಒಂದ್ 5 ನಿಮಿಷ ಊಟ ಹಾಕೊಂಡು ಮಾಡಕ್ಕಾಗಲ್ವಾ? ಅದನ್ನು ನಾನೇ ಮಾಡ್ಕೊಡ್ಬೇಕಾ ನಿಂಗೆ? ಯಪ್ಪ ಯಪ್ಪ, ಸರಿ ಅಡಿಗೆ ಏನ್ ಮಾಡಿದೆ? ಏನೋ ಇರ್ಬೇಕು, ಹಾಕೊಂಡ್ ನೋಡ ಅಲ್ಲೇ ಇಟ್ಟಿದ್ದೀನಿ. ನಿನ್ನ ಅಡಿಗೆ ಏನು ಮಾಡಿಲ್ಲ ಅಂತ ಗೊತ್ತು ನನ್ಗೆ. ಕತೆ ಹೇಳ್ತಾ ಇದ್ದಿಲ್ಲ. ಎಲ್ಲೇ ಖಾಲಿ ತಪ್ಪಲೆ ಬಿದ್ದವಲ್ಲೇ. ಲೇ, ಅಡಿಗೆ ಏನ್ ಮಾಡಿದೆ? ಖಾಲಿ ತಪ್ಪಲೆ ಬಿದ್ದವಲ್ಲ. ಒಂದ್ ಸ್ವಲ್ಪ ಸಾಂಬಾರ್ ಐತೆ, ಲಾಸ್ಟ್ ಅಲ್ಲಿ 2 ಇಡ್ಲಿ ಐತೆ, ಹಾಕೊಂತೀನಿ. ಅದಕ್ಕೆ ಯಾಕೆ ಒಟ ಒಟ ಅಂತ ಬಡ್ಕತ್ತ? ಅವ್ 2 ಇಡ್ಲಿನಿಲ್ಲ, ಬರೀ ಖಾಲಿ ತಪ್ಪಲೆ ಬಿದ್ದೈತಿ. ಯಾಕೆ ನೀನು ಮನೇಲಿ ಕೂತ್ಕೊಂಡು ಸೋಂಬೇರಿ ಆಗ್ಬಿಟ್ಟಿದ್ಯಲ್ಲ ನೀನು? ಅಮ್ಮ 2 ಇಡ್ಲಿ ಲಾಸ್ಟ್ ಅಲ್ಲಿ ಐತೆ ನೋಡು, ಸುಮ್ನೆ ಅತ್ಯಾಗ ಆಡ್ಬೇಡ. ಬಾ ತೋರ್ಸ್ಬಾ ಎದ್ದಿ ತೋರ್ಸ್ಬಾ. ನಿನ್ ಮನೆಗ್ ಬಂದಿಟ್ಕೆ ಇದೇ ರಾಮಾಯಣ ಐತಿದಿಲ್ಲ ನಿಂದು. ಯಾವಾಗ ನೋಡ್ರು ಜಗಳ. ಮನೇಲಿ ಒಂದ್ ಕೆಲ್ಸನೂ ಮಾಡಲ್ವಲ್ಲ ನೀನು. ಕೆಲಸ ಮಾಡ್ದೆ ಬೆಳಗ್ಗೆಯಿಂದ ಸಂಜೆ ತನಕ. ನೀನ್ ಮಾತ್ರ ಮಾಡೋದು, ನಾನು ಏನು ಮಾಡೋದೇ ಇಲ್ಲ ಪಾಪ. ಅಲ್ಲ, ಕೆಲಸ ಮಾಡ್ಕೊಂಡ್ ಗಂಡ ಬಂದವನೇ ಒಂದ್ ಸ್ವಲ್ಪ ಅಡ್ಗೆನಾರ ಮಾಡಿ ಊಟ ಇಕ್ಕದ ಅಂದ್ರೆ ನೀನು ಅದ್ಯಾವ ಬೆಳಿಗ್ಗೆ ಮಾಡಿ ಇಡ್ಲಿ ತಗೋಗಿ 2 ಇಡ್ಲಿ ಅವೇ ತಗೋಗಿ ತಿನ್ನು ಅಂತೀಯಲ್ಲ. ಇನ್ನೇನ್ ಹೇಳ್ಬೇಕು? ಇನ್ನೇನ್ ಇರೋದನ್ನ ಊಟ ಮಾಡ್ಬೇಕೇನ್? ಮಾವೆಲ್ಲ ಆದ್ರೂ ಮಾಡ್ಬಂದ್ ನಿನ್ಗೆ ಹಾಕ್ಬೇಕಾ? ಯಪ್ಪ ಕರ್ಮ, ನಿನ್ ಜೊತೆ ಮಾತಾಡಕ್ಕಾಗಲ್ಲ. ಸರಿ ಆಯ್ತು, ಕಾಲ ಕೈ ತೊಳ್ಕೊಬತ್ತೀನಿ. ಅನ್ನಕ್ಕಾರ ಮಡ್ಗು, ಅನ್ನನಾರ ಇಕ್ಕೊಡು. ಹೋಗು, ನಿನ್ಗೇನ್ ಮಾಡಿದ್ರು ಅದೇ ಕಾಣ. ಮದು ಬಾತ್ರೂಮ್ ಅಲ್ಲಿ ತಾನೇ ಮಕ ತೊಳಿಬೇಕು. ಕೈ ತೊಳೆಯೋ ಜಾಗದಲ್ಲಿ ಮಕ ತೊಳಿತಿದ್ದಲ್ಲ, ಗೊತ್ತಾಗಲ್ವ ನಿಂಗೆ? ಕೆಲಸದಿಂದ ಬಂದ್ ಏನ್ ಕೊಳಕ್ತನ ಆಡ್ತಿ ಅಂದ್ ಮಾತ್ರ. ನಾನ್ ಮಾತ್ರ ಅಡ್ಗೆ ಮಾಡಿಲ್ಲ ಅನ್ನೋದ್ ಮಾತ್ರ ಬೈದ್ ಬಿಡ್ತೀಯ. ಈ ಕೊಳಕ್ತನ ಮಾತ್ರ ಬಿಡಲ್ಲ. ಮಕ ತೊಳಿತಾರ? ಏನ್ ಮಾಡ್ತಿದ್ಯಾ ಮದು? ಕೈ ತೊಳೆಯೋ ಜಾಗದಲ್ಲಿ ಮಕ ತೊಳ್ಕೊಂಡ್ ನೀನು ಯಪ್ಪ ಎಷ್ಟು ಕೊಳಕಾಗಿದ್ಯಾ ಅಂತಂದ್ರೆ, ಬಂದು ವಾಶ್ರೂಮ್ ಹೋಯ್ತಾ ಇದ್ದವನು ಇವಾಗ ಬಂದು ಇಲ್ಲೇ ಮಕ ತೊಳಿತಾ ಇದ್ಯಾ. ಯಪ್ಪ ನಂಗೆ ಸಾಕಾಗೋಗ್ಬಿಟ್ಟೈತಿ ನಿಂಗೆ ಹೇಳಿ. ಏನೈತಿ? ಯಾಕೆ ಹಿಂಗ್ ಆಡ್ತಾ ಇದೀಯ? ಇಲ್ಲಿ ಯಾಕೆ ಮಕ ತೊಳಿತಿದ್ಯಾ? ಇನ್ನೆಲ್ ತೊಳೆಯೋದು? ವಾಶ್ರೂಮ್ ಹೋಗಿ ತೊಳಿಯೋ. ಅಯ್ಯೋ, ಇದೇನ್ ಸಿಂಕು, ಇದೇನ್ ವಾಶ್ರೂಮ್? ಸುತ್ತಿರೋ. ಎಷ್ಟು ಹೇಳಿದ್ರು ಅದೇ ಕಣ. ಹೋಗು. ಸರಿ ಹೋಗು, ಅಡ್ಗೆ ಮಾಡು ಅಂದಲ್ಲ, ಮಾಡೋಗು. ಲೇ ಐಶು, ರೆಡಿ ಮಾಡ್ದೇನೆ, ಬೇಗ ಹೊಟ್ಟೆ ಎಸ್ತೈತೆ. ಒಂದ್ ಸ್ವಲ್ಪ ಊಟಕಾರ ಏನಾರ ಹಾಕೊಡೆ. ಕರ್ಮ ಹೋಗತ್ತೆ. ಇಷ್ಟೊಂದ್ ಆತ್ರ ಎಲ್ಲ ಮಾಡಿದ್ರೆ ನನ್ ಕೈ ಮಾಡಕ್ಕಾಗಲ್ಲ. ಏನ್ ನಾನೇನ್ ಮಿಷನ್ ಅನ್ಕೊಬಿಟ್ಟಿದ್ಯಾ? ನೀನ್ ಹೇಳಿದ ತಕ್ಷಣ 5 ನಿಮಿಷಕ್ಕೆ ಅಡ್ಗೆ ಮಾಡಿ ಹಾಕಕ್ ನಿನ್ಗೆ ನನ್ ಕೈಲಾಗಲ್ಲ. ಹೋಗು. ನಾನ್ ಕೇಳ್ತಾರ ನಿಂಗ್ ಬೆಳಿಗ್ಗೆ ಊಟ ಅಲ್ಲ, ಮಧ್ಯಾಹ್ನದ ಊಟ ಅಲ್ಲ. ಬಂದ್ ಅರ್ಧ ಗಂಟೆ ಆಯ್ತು, ನೀನ್ ಇನ್ನೂ ಒಲೆನೇ ಹಚ್ಚಿಲ್ವಲ್ಲ. ಅರ್ಧ ಗಂಟೆಲಿ ಅದ್ರ ಒಂದು ಅಡ್ಗೆ ಮಾಡಕ್ಕಾಯ್ತದ? ಹೇಳಿ, ಸುಮ್ನೆ ತಲೆಗಿಲ್ಲ ತಿನ್ಬೇಡ. ಹೋಗಿ ಹೋಟ್ಲಲ್ಲಿ ತರ್ಸೋಗಿಲ್ಲ, ಬುಕ್ ಮಾಡು. ಏನ್ ಬುಕ್ ಮಾಡೋ? ಇದೊಂದ್ ಚೆನ್ನಾಗ್ ಕಲ್ತ್ಕೊಂಡಿದ್ಯಾ ಮಾತ್ರ. ಏನಾರ ಕೇಳ್ದಟ್ಗೆ ಅಡ್ಗೆ ಮಾಡು ಅಂತ ಏನಾರ ಹಿಂಸೆ ಕೊಟ್ರ ಸ್ವಿಗ್ಗಿ ಜೊಮ್ಯಾಟೊ ಒಂದ್ ಕರೆಕ್ಟಾಗಿ ಇಟ್ಕೊಂಡಿದ್ಯಾ. ಹೋಗ್ ಮನೇಲಿ ಹೋಗು, ಅಡ್ಗೆ ಮಾಡೋಗು. ನನ್ ಕೈಲಿ ಆಗಲ್ಲ. ಹೋಗು, ಸುಮ್ನೆ ಮಾಡ್ತೀನಿ. ಏನ್ ಬೇಕು ಪಟ್ನೆ ಬುಕ್ ಮಾಡ್ತಿದ್ದೆ. ನನ್ನ ಹತ್ರ ₹1 ದುಡ್ಡಿಲ್ಲ. ಬೇಕಾದ್ರೆ ನೀನೇ ಬುಕ್ ಮಾಡ್ಕೊಂಡು ನೀನೇ ತಿನ್ಕೊ. ನಾನು ಹೋಗಿ ಹೊರಗಡೆ ಹೋಗಿ ತಿನ್ಕೋತೀನಿ. ಹೋಗ್ ನಿಂಗೆ ಎಷ್ಟ್ ಮಾಡಿದ್ರು ಅಷ್ಟೇ ಕಾಣ. ಏನಾರ ಒಂಚೂರು ಏನು ಇಲ್ಲ ಅಂದ್ರೆ ಒಳ್ಳೆ ಯಾವಾಗ್ಲೂ ನಾಯಿ ತರ ಒಟ ಅಂತ ಹೇಳ್ತಾನೆ ಇರ್ತ. 5 ನಿಮಿಷ ರೆಸ್ಟ್ ಮಾಡೋಕು ಬಿಡಲ್ಲ ನೀನು. 5 ನಿಮಿಷ? ಬೆಳಗ್ಗೆಯಿಂದ ಸಂಜೆ ಗಂಟೆ ಕೂತಂಗೆ ಕೂತಿರ್ತಿ. 5 ನಿಮಿಷ ನಿಂಗೆ? ನಿನ್ ಕಣ್ಣಲ್ಲಿ ನನ್ ಕಾಣದೆ ಹೆಂಗೆ? ಎಲ್ಲಾ ಕೆಲಸ ಮಾಡಿದ್ರು ಏನು ಕಾಣಲ್ಲ. ಬಂದ್ 5 ನಿಮಿಷ ಫೋನ್ ಇಟ್ಕೊಂಡ್ ರೆಸ್ಟ್ ಮಾಡ್ತಾನೆ ಅಂತ ತಕ್ಷಣ ಮುಗ್ದೋಯ್ತು ಕತೆ. ಫೋನ್ ನೋಡ್ತಾಳೆ. ಏನು ಮಾಡಿಲ್ಲ ಮನೇಲಿ. ಜೀವನನೇ ಎಷ್ಟು ಕಣ. ಹೋಗು. ಏನಾರ ಹೇಳಿದ್ರೆ ಜಗಳಾಡೋದು ಒಂದ್ ಕಲ್ತಿದ್ದಿ ಮನೇಲಿ. ಹಿಂಗೇನ್ ಗೊತ್ತಾಗ್ಬೇಕು? ನನ್ ಕಷ್ಟ ಲಡ್ಡು ಕೊಡೋಕ್ ಆಟಕ್ಕೆ ಅವನ್ನ ನೋಡ್ಕೊಳ್ಳೋದೇ ಸಾಕಾಗೋಯ್ತದೆ. ನಿನ್ಗೇನಪ್ಪ ಕಣ್ಣು ಕಾಣಲ್ಲ? ನೀನ್ ಹೋಗ್ ಬಂದಿರೋ ನೋಡ್ಕೊಳ ಗೊತ್ತಾಯ್ತದೆ. ಅಲ್ಲ ಕಲೆ, ಯಾವಾಗ ಹೇಳಿದ್ರೆ ಇದೊಂದ್ ಚೆನ್ನಾಗ್ ರೀಸನ್ ಹೇಳ್ತಿದಿ ಕಲೆ. ಮಾತ್ರ ಲಡ್ಡು ಮಾತ್ರ ಪುಸ್ತಕ ಏನ ಜಗಳಾಡೋರು ಪುಸ್ತಕ ಅಂತ ಲಡ್ಡು ಹೆಸರು ಆಗ್ಬಿಡು. ಪಾಪ ಒಯ್ದು ಏನು ಮಾಡೋದೇ ಇಲ್ಲ. ಅವನ ಹೆಸರು ಟಕಾರ ಅಂತ ಆಗ್ಬಿಡು ನೀನು. ಏನು ಮಾಡಲ್ಲ ಅಂತಲ್ಲ ಕಣಪ್ಪ. ಇದ್ದು ನೋಡೊಂದಿನ ಗೊತ್ತಾಯ್ತದ ನಿನಗೆ ಅವನೇನು ಅಂತ. ಅಯ್ಯೋ ಕರ್ಮ, ಹೋಗತ್ತಾಗೆ. ಏನ್ ಹೇಳದ ನಿನ್ಗೆ? ಅಲ್ಲ, ಯಾರ ಹೋಟ್ಲಿಂದ ತಿಂತೀನಿ ಅಂತಂದ್ರು ಬೆಳಗಿನ ಇಡ್ಲಿ ಸಾಂಬಾರೇ ತಿಂತಾವ್ರೆ. ಇನ್ನೇನ್ ಮಾಡದವ? ನಿನ್ನಂತ ಎಡ್ತಿ ಕಟ್ಕೊಂಡಿವನಲ್ಲ. ನಿನ್ನಂತ ಎಡ್ತಿ ಕಟ್ಕೊಂಡ್ಮೇಲೆ ತಂಗ್ಳೂನು ತಿನ್ಬೇಕು, ಇಡ್ಲಿನೂ ತಿನ್ಬೇಕು, ರಾತ್ರಿ ಮಾಡಿದ್ ತಿನ್ಬೇಕು, ಬೆಳಗ್ಗೆ ಮಾಡಿದ್ ತಿನ್ಬೇಕು. ತಲೆ ಕೆಟ್ಟೋಗೈತೆ ನಿನ್ ಕಟ್ಕೊಂಡ್ ನನಗೆ. ಯಪ್ಪ ಅದಕ್ಕೇನೆ ಬರ್ಬೇಕಾರೆ ಅಂತಿನ ಪ್ರೀತಿಯಿಂದ ಮಾತಾಡ್ಸ್ಬೇಕು, ಜಗಳ ಆಡಬಾರ್ದು ಅಂತ. ಅದೇ ಪ್ರೀತಿಯಿಂದ ಮಾಡ್ತೀರಿ, ನಿನ್ಗೆ ಏನ್ ಬೇಕು ಮಾಡಿಕ್ತಿದ್ನ ನಿಂಗೆ. ಅಲ್ಲ, ನೀನ್ ಪ್ರೀತಿಯಿಂದ ಬಂದೇಟ್ಕೆಯ ಏನಾರ ಅಡಿಗೆ ಊಟ ಮಾಡಿ ಇಕ್ಕಿದ್ರೆ ನಾನು ಪ್ರೀತಿಯಿಂದಾನೇ ಮಾತಾಡ್ಸ್ತಾ ಇದ್ದು. ಈ ಬಂದೇಟ್ಗೆ ಫೋನ್ ಯೂಸ್ ಮಾಡ್ಕೊಂತ ಕೂತಿದ್ದಿಲ್ಲ. ಇನ್ನೇನ್ ಹೇಳೋದು ನಾನು? ಅದೇ ಹೆಂಡತಿ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾಳೆ, 5 ನಿಮಿಷ ಫೋನ್ ಇಟ್ಕೊಂಡ್ರೆ ನಿಮ್ಗೆ ಉರಿಯುತ್ತೆ ಅಲ್ವಾ?
ಅದೇ ನಿಮ್ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಇದನ್ನೇ ಇಟ್ಟಿರೋದು ನಾನು, ಇದನ್ನ ತಿನ್ನು ಅಂತ. ಸರಿ, ರಾತ್ರಿಗೂ ಇದೇ ತಿನ್ಸಿಲ್ಲ, ಏನಾರ ಅಡಿಗೆ ಮಾಡ್ತೀಯೋ? ಆಯ್ತು, ನಿಂಗೆ ಏನ್ ಬೇಕು ಹೇಳಿ, ಬೇಜಾರ್ ಮಾಡ್ಕೊಬೇಡ, ಅಳ್ಬೇಡ ನೀನು. ಒಳ್ಳದೇನಿಲ್ಲ, ಇನ್ನೇನ್ ಚಿಕನ್ ಮಟನ್ ಮಾಡಾಕ್ತೀಯ ನೀನು? ಯಾವ ನೋಡುವ ತರಕಾರಿ ಸಾಂಬಾರ ಅನ್ನ ಮಾಡಾಕ್ತೀಯ, ಇನ್ನೇನ್ ಮಾಡ್ತೀಯ? ಹೋಗಿ ಯಾವ್ದಾರ ಒಂದ್ ಮಾಡಾಕು. ಆಯ್ತು, ಏನ್ ಸ್ಪೆಷಲ್ ಬೇಕಾಯ್ತಲ್ಲ ಅಷ್ಟ ಅದನ್ನಾರ ಕೇಳು. ಏನ್ ಸ್ಪೆಷಲ್? ನಿನ್ಗಿಷ್ಟ ಬಂದಿದ್ ಸ್ಪೆಷಲೇ ಮಾಡು. ಓ, ಹಂಗಾರೆ ಬಿರಿಯಾನಿ ಮಾಡ್ಲಾ? ಮಶ್ರೂಮ್ ಬಿರಿಯಾನಿ? ಅದೇ ಮಾಡೋಕು. ಅದಕ್ಕೇನೆ ಹೇಳೋದು, ಹೆಂಡ್ತಿನ ಎದ್ರಾಕಬಾರದು ಅಂತ. ಎದ್ರಾಕೊಂಡ್ರೆ ಪಾಪ ಅವ್ರು ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿರ್ತಾರೆ. ಸೊ ಅದಕ್ಕೆ ನೀವು ಒಂಚೂರು ರೆಸ್ಪೆಕ್ಟ್ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಖುಷಿಯಾಗಿ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊತಾರೆ ಅಷ್ಟೇ.